Namaste students, let's welcome back to Suman tutorial. ಇವತ್ತಿನ ಕ್ಲಾಸಲ್ಲಿ ಆಸ್ ಪರ್ ಯುವರ್ ರಿಕ್ವೆಸ್ಟ್ ಸಾಲಿಡ್ಸ್ ಅಲ್ಲಿ ಅಂಡರ್ ದ ಹೆಡಿಂಗ್ ಮೆನ್ಸುರೇಷನ್ ಇವತ್ತು ಮೂರು ಕಾನ್ಸೆಪ್ಟನ್ನು ಬ್ರೀಫ್ ಆಗಿ ಹೇಳಿಕೊಡ್ತೀನಿ. ದಟ್ ಈಸ್ ಒನ್ ಈಸ್ ಅ ಸಿಲಿಂಡರ್, another one is a cone, another one is a sphere. ನೋಡಿ, ಇದು ಮೂರು ಕಾನ್ಸೆಪ್ಟ್ ಸ್ಪಿಯರ್ ಅಂಡ್ ಹೆಮಿಸ್ಪಿಯರ್ ಒಂದಲ್ಲೇ ಬರುತ್ತೆ, ಸೊ ಡೋಂಟ್ ವರಿ ಅಬೌಟ್ ಇಟ್. ಸೊ ಇದರಲ್ಲಿ ಬರುವಂತಹ ಬೇಸಿಕ್ ಕಾನ್ಸೆಪ್ಟ್ ತುಂಬ ಎಲಾಬರೇಟ್ ಮಾಡ್ಕೊಳ್ಳೋದು ಬೇಡ, ಬಿಕಾಸ್ ಎಕ್ಸಾಮ್ಸ್ ತುಂಬ ನಿಯರ್ ಬೈ ಇರೋದ್ರಿಂದ ವೆರಿ ಇಂಪಾರ್ಟೆಂಟ್ ಚೂಸಿ ಅಂತ ಸೆಲೆಕ್ಟೆಡ್ ನ್ಯೂಮರಿಕಲ್ಸನ್ನು ಅಥವಾ ಪ್ರಾಬ್ಲಮ್ಸನ್ನು ಸಾಲ್ವ್ನ ಮಾಡಬೇಡ. 3 ಮಾರ್ಕ್ಸ್ ಮತ್ತು 4 ಮಾರ್ಕ್ಸ್. ನೋಡಿ, ಇನ್ ಅ ಮೆನ್ಸುರೇಷನ್ ಅಥವಾ ಸಾಲಿಡ್ಸ್ ಅಂತ ನೀವೇನು ಕರಿತೀರಾ, ಇದನ್ನು ಕಲಿಬೇಕಾದಾಗ ಫ್ಯೂ ಆಫ್ ದ ಥಿಂಗ್ಸ್ ದಟ್ ಯು ಶುಡ್ ರಿಮೆಂಬರ್. ಒನ್ ಈಸ್ ದ ಶೇಪ್ಸ್, ಯಾವ ಥರ ಇದೆ ಏನು ಅನ್ನೋದು ನಿಮಗೆ ಗೊತ್ತಿರಬೇಕು. ಅಲಾಂಗ್ ವಿತ್ ದಟ್ ಒನ್ ಫಾರ್ಮುಲಾ ರಿಲೇಟೆಡ್. ಫಾರ್ಮುಲಾ ಇಸ್ ಎ ಕೀ. ಇದು ಕೀ ಥರ, ಇದು ಗೊತ್ತಿದ್ರೆ ಮುಂದೆ ಮಾಡಲಿಕ್ಕೆ ಸುಲಭ ಆಗುತ್ತೆ. ಸಿ ದ ಸಿಲಿಂಡರ್ ಈಸ್ ಲೈಕ್ ದಿಸ್. ದ ಸಿಲಿಂಡ್ರಿಕಲ್ ಶೇಪ್ ವಿಲ್ ಬಿ ಲೈಕ್ ದಿಸ್. ಅಂದರೆ ಎರಡು ಆ ಕಡೆ ಕಡೆ ಸರ್ಕ್ಯುಲರ್ ಶೇಪಲ್ಲಿರುತ್ತೆ, ಫಾಲೋಡ್ ಬೈ ದ ಸಿಲಿಂಡ್ರಿಕಲ್ ಕರ್ವ್ ಒನ್. ಸೊ ಇಲ್ಲಿಂದ ಇಲ್ಲಿಗೆ ಬರುವಂಥದ್ದು ನಾವು ಹೈಟ್ ಅಂತ ಕರಿತೀವಿ. This we call it as the height, and you know this part is the radius represented by the letter R. So H is height, R is R. So small r or capital R, here small r or small h or capital H, depends on the conditions. Okay na? So I repeat one more time. This will be the height and this will be the radius, as this is a circular shape one. So ಇದು radius ಬರುತ್ತೆ. So this is about your ಸಿಲಿಂಡರ್. ನೆಕ್ಸ್ಟ್ ಬರೋಣ ಕೋನ್. ಕೋನ್ ಅಂದರೆ ಬರ್ತ್ಡೇ ಕ್ಯಾಪ್ ಅಷ್ಟೇ, ವೆರಿ ಸಿಂಪಲ್. ಕೋನ್ ಇಸ್ ಅ ಬರ್ತ್ಡೇ ಕ್ಯಾಪ್. ಇದರಲ್ಲಿ ನಿಮಗೆ ಬೇಕಾಗಿರುವಂಥದ್ದು ಒನ್ ಮೋರ್ ಟೈಮ್, ದಿಸ್ ವಿಲ್ ಬಿ ದ ಸರ್ಕ್ಯುಲರ್ ಶೇಪ್ ಒನ್. ಬೇಸ್ ಯಾವ ಶೇಪಲ್ಲಿ ಇರುತ್ತೆ? ಸರ್ಕ್ಯುಲರ್ ಇರುತ್ತೆ. ಸೊ ಸೆಂಟರ್ ಟು ದಿಸ್ ಪಾಯಿಂಟ್ ಯು ಕಾಲ್ ಇಟ್ ಆಸ್ ದ ರೇಡಿಯಸ್. ಇದೇನಾಗಿರುತ್ತೆ? ರೇಡಿಯಸ್ ಆಗಿರುತ್ತೆ. ಸೊ ನೋಡಿ, ಹೈಟ್ ಅಂತ ಬಂದಾಗ ಕೋನಲ್ಲಿ ಎರಡು, ಒಂದು ಸ್ಲ್ಯಾಂಟ್ ಹೈಟ್, ಇದನ್ನ ನಾವು ಸ್ಲ್ಯಾಂಟ್ ಹೈಟ್ ಅಂತ ಕರಿತೀವಿ, ಅಂಡ್ ದಿಸ್ ಇಸ್ ದ ರೆಗ್ಯುಲರ್ ಹೈಟ್ ಒನ್. ಸೊ ಇದನ್ನ ಸಪ್ರೇಟ್ ಮಾಡಿದ್ರೆ ಆಲ್ವೇಸ್ ರಿಮೆಂಬರ್ ಇಟ್ ಲುಕ್ ಲೈಕ್ ಅ ರೈಟ್ ಆಂಗಲ್ಡ್ ಟ್ರಯಾಂಗಲ್. ದಿಸ್ ಇಸ್ ಸ್ಲ್ಯಾಂಟ್ ಹೈಟ್ ಅಂಡ್ ದಿಸ್ ಇಸ್ ಹೆಚ್ ಅಂಡ್ ದಿಸ್ ವಿಲ್ ಬಿ ದ ರೇಡಿಯಸ್. ಸ್ಮಾಲರ್ ಬರ್ಬೇಡ, ಕನ್ಫ್ಯೂಷನ್ ಬೇಡ. ನೋಡಿ, ದಿಸ್ ಇಸ್ ವೆರಿ ಮಚ್ ಇಂಪಾರ್ಟೆಂಟ್. ಯಾಕೆ ಮತ್ತೆ ಸ್ಟ್ರೆಸ್ ಔಟ್ ಮಾಡಿ ಹೇಳ್ತಾ ಇದ್ದೀನಿ? ಪೈಥಾಗರಸ್ ಥಿಯರಂ ಬೇಕೇ ವೆರಿ ಇಂಪಾರ್ಟೆಂಟ್. ಪೈಥಾಗರಸ್ ಥಿಯರಂ ಬೇಕು. ಸೊ ಅದಕ್ಕೋಸ್ಕರ ಇದನ್ನು ಹೇಳ್ತಾ ಇದ್ದೀನಿ, ವೆರಿ ಇಂಪಾರ್ಟೆಂಟ್. ಈ ಪಾರ್ಟ್ ಇಲ್ಲಿ ಸ್ಲ್ಯಾಂಟ್ ಹೈಟ್ ನೆನ್ಪಿಟ್ಕೋಬೇಕು. ಹೈಟ್ ಅಂಡ್ ಸ್ಲ್ಯಾಂಟ್ ಹೈಟ್ ಬೋತ್ ಆರ್ ಡಿಫರೆಂಟ್ ಒನ್. ಓಕೆನಾ? ಕ್ಲಿಯರಾ? ನೆಕ್ಸ್ಟ್ ಬರುವಂಥದ್ದು ಸ್ಪಿಯರ್. ಸ್ಪಿಯರ್ ಇಸ್ 3 ಡೈಮೆನ್ಷನ್, ಸರ್ಕಲ್ ಇಸ್ 2 ಡೈಮೆನ್ಷನ್. ಡೋಂಟ್ ಗೆಟ್ ಕನ್ಫ್ಯೂಸ್. ಇಲ್ಲ ಬೇಕಾಗಿರೋದು ರೇಡಿಯಸ್ ಮಾತ್ರ, ರೇಡಿಯಸ್ ಮಾತ್ರ. ಆಮೇಲೆ ಇದನ್ನ ಅರ್ಧ ಕಟ್ ಮಾಡ್ತೀನಿ. ಅರ್ಧ ಕಟ್ ಮಾಡಿದಾಗ ದಟ್ ಬಿಕಮ್ಸ್ ಅ ಹೆಮಿಸ್ಫಿಯರ್. ಹೆಮಿಸ್ಫಿಯರ್ ಅಂದರೆ ಹಾಫ್ ಪಾರ್ಟ್ ಆಫ್ ಅ ಸ್ಪಿಯರ್. ಸೊ ಇಷ್ಟು ಬೇಸಿಕ್ ಕಾನ್ಸೆಪ್ಟ್. ಓಕೆನಾ? ನೆಕ್ಸ್ಟ್ ಬರುವಂಥದ್ದು ಫಾರ್ಮುಲಾ. ನೋಡಿ, ಸಿಲಿಂಡರ್ ಅಂತ ಬಂದಾಗ CSA, TSA and volume, curved surface area, total surface area and the volume. ನೋಡಿ, ಫಾರ್ ಎಕ್ಸಾಂಪಲ್ ಇಫ್ ಯು ಟೇಕ್ ದಿಸ್ ಒನ್ ಆಸ್ ಅ ಸಿಲಿಂಡರ್ ಅಂತ ಅಂದ್ಕೊಂಡ್ರೆ, ನೋಡಿ ಈ ಸರ್ಫೇಸ್ ಇದೆಯಲ್ಲ, ದಿಸ್ ಇಸ್ ಕರ್ವ್ಡ್ ಸರ್ಫೇಸ್ ಏರಿಯಾ. ಇಲ್ಲಿ ಬರುವಂಥದ್ದು ಕರ್ವ್ಡ್ ಸರ್ಫೇಸ್ ಏರಿಯಾ. ಟೋಟಲ್ ಸರ್ಫೇಸ್ ಏರಿಯಾ ಅಂದ್ರೆ ಏನು? ಈ ಕರ್ವ್ಡ್ ಸರ್ಫೇಸ್ ಏರಿಯಾ ಪ್ಲಸ್ ದೀಸ್ ಟು ಸರ್ಕ್ಯುಲರ್ ಸರ್ಫೇಸ್. ಇವಿಷ್ಟು ಸೇರಿಸಿದ್ರೆ ಬರುವಂಥದ್ದು ಟೋಟಲ್ ಸರ್ಫೇಸ್ ಏರಿಯಾ. ಆದರೆ ಇಷ್ಟು ಮಾತ್ರ ಬರುವಂಥದ್ದು ಏನಾಗಿರುತ್ತೆ? ಕರ್ವ್ಡ್ ಸರ್ಫೇಸ್ ಏರಿಯಾ ಆಗಿರುತ್ತೆ. ಹಾಗಾದ್ರೆ ಅವೆರಡಕ್ಕೂ ಇರುವಂತಹ ಫಾರ್ಮುಲಾ ಏನು? ಕರ್ವ್ಡ್ ಸರ್ಫೇಸ್ ಏರಿಯಾ. ಕರ್ವ್ಡ್ ಸರ್ಫೇಸ್ ಏರಿಯಾ ಅಂದರೆ ಇದು ಹೇಳ್ತಾ ಇದ್ದೀನಿ, ಇದು ಟೈರ್ನ ಎಕ್ಸಾಂಪಲ್ ಆಗಿ ತಗೊಳ್ಳಿ. ಸೊ ಬುಲ್ಡೋಸರಲ್ಲಿ ಬರುತ್ತದ ಟೈರ್, ಅದನ್ನು ಎಕ್ಸಾಂಪಲ್ ಆಗಿ ತಗೊಳ್ಳಿ. ಸೊ ದಿಸ್ ಇಸ್ ದ ಕರ್ವ್ಡ್ ಸರ್ಫೇಸ್ ಏರಿಯಾ. ಹಾಗಾದರೆ ಕರ್ವ್ಡ್ ಸರ್ಫೇಸ್ ಏರಿಯಾ ಫಾರ್ಮುಲಾ ಇದೆ πr²h. π is 22/7 or 3.14, depends on the condition. So r is radius, h is the height. Total surface area ಏನು? 2πr of r plus h. Once again 2πr and h are same radius and the height. Next thing is the volume. Volume ಅಂದರೆ ಮತ್ತೆ ಹೇಳ್ಕೊಡೋ ಅವಶ್ಯಕತೆ ಇಲ್ಲ. How much matter contained in it, we call it as a volume. And the formula is πr²h. ನೋಡಿ, ಫಾರ್ಮುಲಾ ಕೀ ಪಾಯಿಂಟ್ ಒಂದು ಕಡೆಗೆ ನೋಟ್ ಮಾಡ್ಕೋಬೇಕು. Formula is most important. I repeat one more time. CSA πr²h, TSA 2πr of r plus h, volume is πr²h. This is about your cylinder. ಮತ್ತೆ ಬರೋಣ
ಕೋನಲ್ಲೂ ಅದೇ ತರ ಕರ್ವ್ಡ್ ಸರ್ಫೇಸ್ ಏರಿಯಾ, ಟೋಟಲ್ ಸರ್ಫೇಸ್ ಏರಿಯಾ ಬರುತ್ತೆ. ಕರ್ವ್ಡ್ ಸರ್ಫೇಸ್ ಏರಿಯಾ ಇಸ್ ಪೈ ಆರ್ ಎಲ್. ಎಲ್ ಅಂತ ಬಂದಾಗ ಬಿ ಕೇರ್ಫುಲ್, ಇಟ್ ಇಸ್ ಸ್ಲ್ಯಾಂಟ್ ಹೈಟ್. ಆಲ್ರೆಡಿ ಹೇಳಿದ್ದೀನಿ, ದಿಸ್ ಈಸ್ ಸ್ಲ್ಯಾಂಟ್ ಹೈಟ್. ಇದು ಸ್ಲ್ಯಾಂಟ್ ಹೈಟ್. ಸ್ಲ್ಯಾಂಟ್ ಹೈಟ್ ಅಂದ್ರೆ ಸ್ಲ್ಯಾಂಟ್ ಕ್ರಾಸ್ ಆಗಿರುವಂಥದ್ದು, ಸ್ಲ್ಯಾಂಟ್ ಇನ್ಕ್ಲೈನ್ಡ್ ಆಗಿರುವಂಥದ್ದು. ಸೊ ದಟ್ ಈಸ್ ಕಾಲ್ಡ್ ಸ್ಲ್ಯಾಂಟ್ ಹೈಟ್. ಟೋಟಲ್ ಸರ್ಫೇಸ್ ಏರಿಯಾ ಬಂದಾಗ ಪೈ ಆರ್ ಆಫ್ ಆರ್ ಪ್ಲಸ್ ಎಲ್, ವೇರ್ ಆರ್ ಇಸ್ ರೇಡಿಯಸ್ ಅಂಡ್ ಎಲ್ ಇಸ್ ದ ಸ್ಲ್ಯಾಂಟ್ ಹೈಟ್. ಅಂಡ್ ಒಂದ್ ಸೆಕೆಂಡ್ ಸುಮ್ಮನೆ ಬರೆದಿದ್ದೀನಿ. ಸೊ ದಿಸ್ ಇಸ್ ಪೈಥಾಗರಸ್ ಥಿಯರಮ್, ಆಲ್ರೆಡಿ ಹೇಳಿಕೊಟ್ಟಿದ್ದೇನೆ ನಿಮಗೆ. ಸೊ ದಿಸ್ ಇಸ್ ದ ಸ್ಲ್ಯಾಂಟ್ ಹೈಟ್, ದಿಸ್ ಇಸ್ ದ ಹೈಟ್ and this is the radius. Then slant height, how to calculate? Pythagoras theorem, L square is equal to R square plus H square. That's it. ಹೌದಾ? ನೆಕ್ಸ್ಟ್ ಬರೋಣ ಸ್ಪಿಯರ್. ಸ್ಪಿಯರ್ ಇಂಪಾರ್ಟೆಂಟ್ ಒನ್. ಸೊ ಸ್ಪಿಯರ್ ವಾಲ್ಯೂಮ್ 4/3 pi r cube. 4/3 pi r cube. ಹೆಮಿಸ್ಫಿಯರ್ ಬಂದಾಗ 2/3 pi r cube ಅಷ್ಟೇ. ಓಕೆನಾ? 4/3 pi r cube, 2/3 pi r cube. ಸ್ವಲ್ಪ ಪ್ರಾಕ್ಟೀಸ್ ಮಾಡಿ, ಫಾರ್ಮುಲಾಗಳಷ್ಟು ನೆನಪಿದ್ರೆ, ಕ್ವಶನ್ ಅರ್ಥ ಆದರೆ ಇನ್ನೇನು ಇಲ್ಲ, ಈಸಿ ಟು ಸ್ಕೋರ್ 3 to 4 marks. ಓಕೆನಾ? ಸೊ ನೋಟ್ ಮಾಡ್ಕೊಂಡಿದ್ದೀರಾ? ಇಷ್ಟ ಫಾರ್ಮುಲಾ ಬೇಕಾಗಿರೋದು, ಇಷ್ಟ. ಇದು ಬಿಟ್ಟರೆ ನೀನು ಮಾಡೋದಿಲ್ಲ. ಸೊ ಇಷ್ಟು ಫಾರ್ಮುಲಾನ ನೆನ್ಪಿಟ್ಕೋತೀರಾ? ಕಾನ್ಸೆಪ್ಟ್ ಕ್ಲಿಯರಾ? ನೆಕ್ಸ್ಟ್ ಡೈರೆಕ್ಟಾಗಿ ಕ್ವಶನ್ಸ್ ಕೊಟ್ಟೋಗ್ಬಿಡೋಣ. ಸೊ the first question is like this. See, the question is, a cone and a sphere having the same radius are melted and recast into a cylinder. The radius and height of the cone are 3 centimeter and 12 centimeter respectively. If the radius of a cylinder so formed is 2 centimeter, find the height of the cylinder. ಇದು ಕ್ವಶನ್ ಇರುವಂತದ್ದು. See how to solve it is very clear. ನೋಡಿ, cone and sphere having the same radius and melted and recast into a cylinder. ಅಂದ್ರೆ ಏನಾಗಿದೆ, ಕೋನ್ ಮತ್ತೆ ಸ್ಪಿಯರ್ ಎರಡನ್ನ ತಗೊಂಡಿದೀವಿ, ಅವೆರಡನ್ನ ಕರಗಿಸಿ ರೀಕಾಸ್ಟ್ ಮಾಡಿ ಅನ್ನೋ ಸಿಲಿಂಡರ್ ನ ಮಾಡಿರುವಂತದ್ದು. ಹಾಗಾದ್ರೆ ಏನ್ ಬರ್ಕೋತೀರಾ? ವಾಲ್ಯೂಮ್ ಆಫ್ ಅ ಕೋನ್ ಪ್ಲಸ್ ವಾಲ್ಯೂಮ್ ಆಫ್ ಅ ಸ್ಪಿಯರ್ is equal to volume of a cylinder. ಇಷ್ಟೇ ಟ್ರಿಕ್. ನೋಡಿ, ಇನ್ನೊಂದ್ಸತಿ ಹೇಳ್ತೀನಿ. ಕೋನ್ ಅಂಡ್ ಸ್ಪಿಯರ್ ಆರ್ ಮೆಲ್ಟೆಡ್ and recasted in the form of a cylinder. Then volume of a cone plus volume of a sphere is equal to volume of a cylinder. ನೋಡಿ, ಕೋನ್ದು ಏನೇನು ಕೊಟ್ಟಿದ್ದಾರೆ? Here they had given the radius and height. Then radius of a cylinder ಕೊಟ್ಟಿದ್ದಾನೆ. So we had to calculate the height of the cylinder. Okay, formula ಬರೆದ್ಬೇಡ ಫಸ್ಟ್. Volume of a cone 1/3 pi r square h. 1/3 pi r square h plus volume of a sphere 4/3 pi r cube is equal to volume of a cylinder pi r square h. Okay na? So to avoid the confusion, ಏನು ಮಾಡೋಣ, ಇಲ್ಲಿ ಇದನ್ನ ಕ್ಯಾಪಿಟಲ್ ಆರ್ ಮತ್ತೆ ಕ್ಯಾಪಿಟಲ್ ಹೆಚ್ ಅಂತ ಬರ್ಕೊತೀನಿ. ಓಕೆ, ಇಲ್ಲಿ ಎರಡು ಸೇಮ್ ಇರಲಿ, ಬಿಕಾಸ್ ಇಲ್ಲೇ ಕೊಟ್ಟಿದ್ದಾನೆ ಕೋನ್ ಅಂಡ್ ಸ್ಪಿಯರ್ ಹ್ಯಾವ್ ದ ಸೇಮ್ ರೇಡಿಯಸ್ ಅಂತ ಕೊಟ್ಟಿದ್ದಾನೆ. ಸೊ ಆರ್ ರಿಮೇನ್ಸ್ ದ ಸೇಮ್. ನೆಕ್ಸ್ಟ್ ಇಸ್ ಜಸ್ಟ್ ಸಬ್ಸ್ಟಿಟ್ಯೂಷನ್ ಅಷ್ಟೇನೆ. ಸಿಯೋ ಸಬ್ಸ್ಟಿಟ್ಯೂಷನ್ ಮಾಡಲಿಕ್ಕಿಂತ ಮುಂಚೆ ಅದರ ಕಾಮನ್ ಫ್ಯಾಕ್ಟರ್ ಇದ್ರೆ ತಗೊಂಡ್ಬಿಡೋಣ. ಇಲ್ಲ ಸರ್ ಸಬ್ಸ್ಟಿಟ್ಯೂಷನ್ ಮಾಡಿ ಡೈರೆಕ್ಟ್ ಆಗಿ ಸಾಲ್ವ್ ಮಾಡ್ತೀನಿ, ಹೌ ಯು ಫೀಲ್ ಕಂಫರ್ಟೇಬಲ್ ಯು ಡೂ ಇಟ್. ಇಲ್ಲಿ ತನಕ ಮಾತ್ರ ನನ್ನ ಕೆಲಸ ಅಷ್ಟೇ, ಮಿಕ್ಕಿದ್ದೆಲ್ಲ ನೀವೇ ಸಾಲ್ವ್ ಮಾಡುವಂಥದ್ದು. ಹೇಗೆ ಸಬ್ಸ್ಟಿಟ್ಯೂಷನ್ ಮಾಡೋಣ? 1/3 ಇಂಟು ಪೈ ಇಂಟು ಆರ್ ಸ್ಕ್ವೇರ್. ಆರ್ ಎಷ್ಟು ಕೊಟ್ಟಿದ್ದಾನೆ? 3 ಸ್ಕ್ವೇರ್ ಇಂಟು ಹೈಟ್ ಈಸ್ 12. ದಿಸ್ ಇಸ್ ರಿಲೇಟೆಡ್ ಟು ಕೋನ್ ಪ್ಲಸ್ 4/3 pi into 3 cube. This is sphere is equal to pi. Radius we have to calculate and the height is 2. Oh, sorry. Radius alha. Radius is 2 square and height is h. Sorry, h alla calculate ಮಾಡಬೇಕಾಗಿರೋದು. That's it. ಇಷ್ಟೇ. ಓಕೆನಾ? ಅರ್ಥ ಆಯ್ತಾ? ಇಲ್ಲಿವರೆಗೆ ಇಂಪಾರ್ಟೆಂಟ್.
ನೆಕ್ಸ್ಟ್ ಇಸ್ ಸಿಂಪಲ್ ನೋಡಿ 3 1 ಟೈಮ್ ಕ್ಯಾನ್ಸಲ್ ಮಾಡ್ಕೋತೀರಾ. ಸೊ ಏನಾಯ್ತು ಇಲ್ಲಿ 12 1 12 3 36 pi ಪ್ಲಸ್ ನೋಡಿ 3 1 ಟೈಮ್ ಕ್ಯಾನ್ಸಲ್ ಆಯಿತು. ಸೊ ಸ್ಕ್ವೇರ್ 9 4 36 pi is equal to pi into 4 into h. ಸಿಂಪಲ್ ಹೌದಲ್ವಾ. ಸೊ 36 ಪ್ಲಸ್ 36 ಎಷ್ಟು 36 plus 36 72 na 72 pi is equal to 4 pi h. Pi and pi get cancelled, so h is equal to 72 by 4. 4 1s are 4, 3 32, 4 8s are 32. So the value of h is equal to 18 centimeter. Not a 3 marks question. That's it. ಸೊ ಇನ್ನೊಮ್ಮೆ ಬರೀ ಹೇಳ್ಬಿಡ್ತೀನಿ, ಈ ಥರ ಕ್ವಶನ್ಸ್ಗಳು ಇಂಪಾರ್ಟೆಂಟ್ ಇರುತ್ತೆ. ದ ಮೋಸ್ಟ್ ಇಂಪಾರ್ಟೆಂಟ್ ಕ್ವಶನ್ ಹಿಯರ್, ಅ ಕೋನ್ ಅಂಡ್ ಸ್ಪಿಯರ್ ಹ್ಯಾವಿಂಗ್ ದ ಸೇಮ್ ರೇಡಿಯಸ್ are melted and recast into a cylinder. The radius and height of the cone are 3 cm and 12 cm respectively. If the radius of a cylinder so formed is 2 cm, find the height of the cylinder. So this is how we are going to solve it for 3 marks question. Clear? ಅರ್ಥ ಆಯ್ತಾ? ಕಾಪಿ ಮಾಡಿ. Yeah, the next question is like this. A solid cone of radius 5 cm and height 9 cm is melted and made into small cylinder of radius 0.5 cm and height 1.5 cm. Find the number of cylinders so formed. ನೋಡಿ ಇದು ಕೂಡ ಸಿಂಪಲ್ ಆಗಿದೆ. ಇಲ್ಲೇನು ಕೊಟ್ಟಿದ್ದಾನೆ, ಫಸ್ಟ್ ಕೋನ್ದು ಕೊಟ್ಟಿದ್ದಾನೆ. So what is the condition he had given? R value is 5 centimeter and the value of H is 9 centimeter. Then with respect to cylinder ಅಂತ ಬಂದಾಗ ಅದರ radius R is equal to 0.5 centimeter and height 1.5 centimeter. ಹೌದಾ? ಸೊ ಕೋನ್ ಮತ್ತೆ ಸಿಲಿಂಡರ್ ಎರಡೂ ಕೂಡ ರೇಡಿಯಸ್ ಮತ್ತೆ ಹೈಟ್ ಕೊಟ್ಟಿದ್ದಾನೆ. ಯು ಹ್ಯಾವ್ ಟು ಕ್ಯಾಲ್ಕುಲೇಟ್ ದ ನಂಬರ್ ಆಫ್ ಸಿಲಿಂಡರ್ಸ್ ಸೋ ಫಾರ್ಮ್. ನೋಡಿ ಹೇಳಿ ಕೊಟ್ಟಿದ್ದೀನಿ. ವೆನ್ ಎವರ್ ಯು ಆರ್ ಗೋನ್ ಹ್ಯಾವ್ ದ ಕ್ವಶನ್ ಲೈಕ್ ದಿಸ್, ಫೈಂಡ್ ದ ನಂಬರ್ ಆಫ್ ಸಿಲಿಂಡರ್ ಆರ್ ಕೋನ್, ಈ ತರ ಕ್ವಶನ್ಸ್ಗಳು ಬಂದಾಗ ಯು ಹ್ಯಾವ್ ಟು ಟೇಕ್ ದ ರೇಷಿಯೋ ಆಫ್ ದ ವಾಲ್ಯೂಮ್ಸ್ ವಾಟ್ ದೇ ಹ್ಯಾಡ್ ಗಿವನ್. Okay, now so here it is the volume of a cone divided by the volume of the cylinder. Volume of cone divided by the volume of the cylinder. ಅಷ್ಟೇ. ಅವೆರಡರದ ರೇಷಿಯೋ ಮಾಡಿದ್ರೆ ನಮ್ಗೆ ಆನ್ಸರ್ ಸಿಕ್ಬಿಡುತ್ತೆ ಅಷ್ಟೇ. ಅದು ಬಿಟ್ಟರೆ ಇನ್ನೇನು ಸರ್ಕಲ್ ಸಿಗಲ್ಲ. ಹಾಗಾದರೆ ನೆಕ್ಸ್ಟ್ ಬರುವಂಥದ್ದು ವೆರಿ ಸಿಂಪಲ್. ಯು ಮಸ್ಟ್ ನೋ ದ ಫಾರ್ಮುಲಾ. ವಾಲ್ಯೂಮ್ ಆಫ್ ಅ ಕೋನ್ ಆ್ಯಂಡ್ ವಾಲ್ಯೂಮ್ ಆಫ್ ಅ ಸಿಲಿಂಡರ್. ವಾಲ್ಯೂಮ್ ಆಫ್ ದ ಕೋನ್ 1/3 pi r square h divided by cylinder pi r square h. ನೋಡಿ ಡಿಫ್ರೆನ್ಸ್, ಸ್ಮಾಲ್ ಆರ್ ಸ್ಮಾಲ್ h ಫಾರ್ ಕೋನ್ ಅಂತ ತಗೊಂಡಿದ್ದೀನಿ, ಕ್ಯಾಪಿಟಲ್ ಆರ್ ಕ್ಯಾಪಿಟಲ್ h ಫಾರ್ ದ ಸಿಲಿಂಡರ್ನ ತಗೊಂಡಿದ್ದೀನಿ. ಸೊ ಫಸ್ಟ್ ಸ್ಟೆಪ್ ಕ್ಯಾನ್ಸಲ್ ದಿಸ್ ಪೈ. ಹೌದಾ? ರಿಮೈನಿಂಗ್ ಏನೇನು ಉಳಿದಿದೆ ಫಸ್ಟ್ ಸಬ್ಸ್ಟಿಟ್ಯೂಷನ್ ಮಾಡ್ಕೊಳ್ಳೋಣ. ಸೊ ದ ನಂಬರ್ ವಿಲ್ ಬಿ ಈಕ್ವಲ್ ಟು 1/3 ಇಂಟು ಆರ್ ಈಸ್ 5 ಸ್ಕ್ವೇರ್ ಇಂಟು ದ ಹೆಚ್ ವ್ಯಾಲ್ಯೂ ಈಸ್ 9 ಹೋಲ್ ಡಿವೈಡೆಡ್ ಬೈ ಆರ್ ಈಸ್ 0.5 ಹೋಲ್ ಸ್ಕ್ವೇರ್ ಇಂಟು ದ ವ್ಯಾಲ್ಯೂ ಆಫ್ ಹೆಚ್ ಈಸ್ 1.5. ಓಕೆ, ನಾವು ವೆರಿ ಸಿಂಪಲ್ 0.5 1.5 ಇದೆ ಅಂತ ಕನ್ಫ್ಯೂಷನ್ ಮಾಡ್ಕೋಬೇಡಿ. ಫ್ರಾಕ್ಷನ್ ಕನ್ವರ್ಟ್ ಮಾಡ್ಕೊಂಡು ಸಿಂಪಲ್ ಆಗಿ ಸಾಲ್ವ್ ಮಾಡಬೇಡ. ಸಿ ದಿಸ್ 3 ವಿಲ್ ಕಮ್ ಟು ದ ಡಿನಾಮಿನೇಟರ್. ಡೋಂಟ್ ಗೆಟ್ ಕನ್ಫ್ಯೂಸ್ ಹಿಯರ್. 1 into 5 into 5 into 9 divided by 3 into 0.5 can be written as 5/10 into 1.5. ಅದನ್ನು ಸಿಂಪಲ್ ಆಗಿ ಬರ್ಕೊಳ್ಳೋದಾದ್ರೆ 15/10 ಅಂತ ಬರ್ಕೊಬೇಡಿ. ಓಕೆನಾ? ಸಿಯರ್ ಓಕೆ ಸರ್. ನೋಡಿ ಸ್ಕ್ವೇರ್ ಮಿಸ್ ಮಾಡಬಾರ್ದು. ಹಂಗಾದರೆ ಏನಾಗುತ್ತೆ, 5/10 ಇಂಟು 5/10 ಇಂಟು 15/10.
ಓಕೆನಾ, ಇಷ್ಟು ಬರ್ಕೊಂಡಿನ. ಈ ಏನು 3 ಟೆನ್ಸ್ ಇದೆ ಅದು ನ್ಯೂಮರೇಟರ್ ಹೊರಟೋಗುತ್ತೆ. ಸೊ ಏನಾಯಿತು, 5 ಇಂಟು 5 ಇಂಟು 9 ಇಂಟು 10 ಇಂಟು 10 ಇಂಟು 10 ಹೋಲ್ ಡಿವೈಡೆಡ್ ಬೈ 3 ಇಂಟು 5 ಇಂಟು 5 ಇಂಟು 15. ನೋಡಿ, ನಾವು ಇಟ್ ಈಸ್ ಎವ್ರಿಥಿಂಗ್ ಇಸ್ ಸಿಂಪಲ್. ಚಿಕ್ಕ ಮಕ್ಕಳು ಪ್ರಾಬ್ಲಮ್ ಕೊಟ್ಟಂಗೆ ಆಗೋಗ್ಬಿಡ್ತು 3-4 ಸ್ಟ್ಯಾಂಡರ್ಡ್ಸ್ಗೆ, ಹೌದಾ? ಸೊ ನೋಡಿ, 5 5 5 5 ಗೆಟ್ ಕ್ಯಾನ್ಸಲ್, 3 3s 3 5s. ಸೊ ಏನು ಉಳಿತು, 1000 ಡಿವೈಡೆಡ್ ಬೈ 5. ಸೊ 5 2s 10, 20 00. ಸೊ ದ ನಂಬರ್ ಆಫ್ ಸಿಲಿಂಡರ್ಸ್ ಸೋ ಫಾರ್ಮ್ಡ್ ಈಸ್ 200. ನೋಡಿ ಎಷ್ಟು ಸಿಂಪಲ್ ಆಗಿ ಬಂದ್ಬಿಟ್ಟು. ಇಟ್ಸ್ ಜಸ್ಟ್ 3 ಮಾರ್ಕ್ಸ್ ಕ್ವಶನ್ಸ್. ಕ್ಲಿಯರಾ? ಅರ್ಥ ಆಯ್ತಾ ಹೇಗೆ ಅಂತ? ಸೊ ಇನ್ನೊಂದ್ಸತಿ ಹೇಳ್ತೀನಿ. ಈ ಥರ ನಂಬರ್ ಆಫ್ ಸಿಲಿಂಡರ್ಸ್, ನಂಬರ್ ಆಫ್ ಕೋನ್ಸ್, ಈ ಥರ ನಂಬರ್ಸ್ ಕ್ಯಾಲ್ಕುಲೇಟ್ ಮಾಡೋಕ್ಕೆ ಕೇಳಿದಾಗ ಟೇಕ್ ದ ರೇಷಿಯೋ ಆಫ್ ಇಟ್, ದಟ್ಸ್ ಇಟ್. ನೋ ಡೌಟ್? ಓಕೆ, ಕಾಪಿ ದಟ್. ಓಕೆ ಸ್ಟೂಡೆಂಟ್ಸ್, ನೋಡಿ ಈ ಪ್ರಾಬ್ಲಮ್ ಹೇಗಿದೆ ಅಂತ. A solid spherical ball of radius 6 cm is melted and recast into 64 identical spherical marbles. Find the radius of each marble. ಹೌದಾ? ನೋಡಿ, ಇಟ್ಸ್ ವೆರಿ ಸಿಂಪಲ್. ಒಂದು ದೊಡ್ಡ ಸ್ಪಿಯರ್ ಇದೆ, ಅದನ್ನ ಕರಗಿಸಿದೀನಿ. ಸಣ್ಣ 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 64 ಮಾರ್ಬಲ್ಸ್ನ ಮಾಡಿದ್ದೀನಿ. ಹಾಗಾದ್ರೆ ಆ ಸಣ್ಣ ಸಣ್ಣ ಮಾರ್ಬಲ್ಸ್ದು ರೇಡಿಯಸ್ ಏನು ಅಂತ ಕ್ಯಾಲ್ಕುಲೇಟ್ ಮಾಡಬೇಕು. ಸಿಯರ್ ಎರಡು ಸ್ಪಿಯರಿಕಲ್ ಶೇಪಲ್ಲೇ ಇರೋದ್ರಿಂದ ಸಿಯರ್ ವಾಲ್ಯೂಮ್ ಆಫ್ ಸ್ಪೆರಿಕಲ್ ಬಾಲ್ is equal to 64 into volume of spherical ಮಾರ್ಬಲ್. ಅಷ್ಟೇ ಫಾರ್ಮುಲಾ. ನೋಡಿ, ಯಾಕೆ ಸರ್ ಎರಡು ಸ್ಪಿಯರ್ ಶೇಪಲ್ಲಿ ಇದೆ, ಒಂದು ದೊಡ್ಡ ಬಾಲ್, ಇದು ಸಣ್ಣ ಸಣ್ಣದು. 64 ಯಾಕೆ ತಗೊಂಡಿದ್ದೀನಿ, ಕ್ವಶನ್ 64 ಅಂತ ಕೊಟ್ಟಿದ್ದಾರೆ, ದಟ್ಸ್ ಇಟ್. ಸೊ ಹಾಗಾದ್ರೆ ಜಸ್ಟ್ ಫಾರ್ಮುಲಾ ಸ್ಪಿಯರ್ದು ಏನು ಹೇಳಿ, 4/3 pi r cube is equal to 64 into 4/3 pi r cube. ಡಿಫ್ರೆನ್ಸ್ ಅರ್ಥ ಆಗ್ತಿದೆ ಅಂತ ಅನ್ಕೋತೀನಿ. r and r ಒಂದು ಕ್ಯಾಪಿಟಲ್ ತಗೊಂಡು ಒಂದು ಸ್ಮಾಲ್ ಲೆಟರ್ ತಗೊಂಡು, ಸೊ ದಟ್ ಮೇಕ್ ಸಮ್ ಡಿಫ್ರೆನ್ಸ್. ಇಲ್ಲಾಂದ್ರೆ ಎರಡು ಸ್ಮಾಲ್ ಲೆಟರ್ ತಗೊಂಡ್ರೆ ಪಟ್ ಅಂತ ಎರಡು ಕ್ಯಾನ್ಸಲ್ ಮಾಡಿಬಿಡ್ತೀರಾ. ಹಾಗಾಗಿ ಬಿ ಕೇರ್ಫುಲ್. ಹಾಗಾದ್ರೆ ಕ್ಯಾನ್ಸಲ್ ಆಗುವಂಥದ್ದು ಏನು, 4/3 pi 4/3 pi ಉಳಿದಿದ್ದೇನು, r cube is equal to 64 into small r cube. ಓಕೆನಾ? ಕ್ಯಾಪಿಟಲ್ ಆರ್ ಎಷ್ಟು ಕೊಟ್ಟಿದ್ದಾನೆ, 6. ಸೊ 6 cube is equal to 64 into r cube, or r cube is equal to 6 cube divided by 64. ನೋಡಿ ಮತ್ತೆ ಹೇಳ್ತಾ ಇದ್ದೀನಿ, 6 cube 64. ದೊಡ್ಡ ನಂಬರ್ ಎಂತದಿಲ್ಲ, ವೆರಿ ಸಿಂಪಲ್. ಇಲ್ಲಿ ನೋಡಿ, this is 6 cube divided by 64 is 4 cube, nothing but 6/4 whole cube. ಹೌದಾ? ಕ್ಯೂಬ್ is get cancel on either side. ಎರಡು ಸೈಡ್ ಕ್ಯೂಬ್ ಕ್ಯಾನ್ಸಲ್ ಆಗುತ್ತೆ. ಉಳಿದಿದ್ದೇನು, r is equal to 2 3s are 2 2s are nothing but 1.5 cm. Very simple 3 marks question. Very simple 3 marks question. ನೋಡಿ, ಒಂದು ದೊಡ್ಡ ಸ್ಪಿಯರ್ ಇದೆ, ಕರಗಿಸ್ಬಿಟ್ಟು ಸಣ್ಣ 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 ಸ್ಪಿಯರ್ ಮಾಡಿದ್ದೀನಿ. 64 ಸ್ಪಿಯರ್ ಮಾಡಿದ್ದೀನಿ. ಹಾಗಾದ್ರೆ ಸಣ್ಣ ಸ್ಪಿಯರ್ದ ರೇಡಿಯಸ್ ಎಷ್ಟು, 1.5 cm. ದಟ್ಸ್ ಇಟ್. ಕ್ಲಿಯರಾ? ಡೈರೆಕ್ಟ್ ಕ್ವಶನ್, ಈಸಿ ಟು ಸ್ಕೋರ್ 3 mark. ಕ್ಲಿಯರ್? ಕಾಪಿ ದಟ್. ಓಕೆ, ಸಿ ಎಸ್ ಸ್ಟೂಡೆಂಟ್ಸ್, ಸ್ವಲ್ಪ ಅಡ್ವಾನ್ಸ್ ಲೆವೆಲ್ 4 marks ಕ್ವಶನ್ಸ್ ಕೊಟ್ಟೋಗ್ಬಿಡೋಣ. 4 marks ಕ್ವಶನ್, ಸೊ ಇಂಪಾರ್ಟೆಂಟ್ ಒನ್. ನೋಡಿ, ಈ ಕ್ವಶನ್ ಏನಂತ ಹೇಳ್ತಾ ಇದೆ, a manufacturing company prepares a spherical ball bearings each of radius 7 mm and mass 4 gram. Each of radius 7 mm, nothing but 7/10 cm, ನೆನ್ಪಿಟ್ಕೋಬೇಕು. And mass is 4 gram, nothing but 4/1000 kg. ನೆನ್ಪಿಟ್ಕೊಂಡಿದ್ವಿ ಇಷ್ಟನ್ನು. ಓಕೆನಾ? Then these ball bearings are packed into boxes. Each box have the maximum of 2156 centimeter cube. ಅಂದ್ರೆ ವಾಲ್ಯೂಮ್ ಆಫ್ ಅ ಬಾಕ್ಸ್ ಕೊಟ್ಟಿದ್ದಾರೆ. ವಾಲ್ಯೂಮ್ ಆಫ್ ಅ ಬಾಕ್ಸ್ ಎಷ್ಟು, 2156 centimeter cube. That is the volume of a box
of bearing. Then what we have to calculate? Calculate the number of ball bearings in each box. ಈಚ್ ಬಾಕ್ಸ್, ಪ್ರತಿ ಬಾಕ್ಸ್ ಅಲ್ಲೂ ಕೂಡ ನಂಬರ್ ಆಫ್ ಬಾಲ್ ಬೇರಿಂಗ್ಸ್ ಎಷ್ಟು ಇರುತ್ತೆ. ಹಾಗಾದ್ರೆ ಮಾಸ್ ಆಫ್ ಈಚ್ ಬಾಕ್ಸ್ ನ ಕ್ಯಾಲ್ಕುಲೇಟ್ ಮಾಡಲಿಕ್ಕೆ ಕೇಳಿದ್ದಾರೆ. ಹಿಯರ್ ವಿ ನೀಡ್ ಟು ಟೇಕ್ ದ ವ್ಯಾಲ್ಯೂ ಆಫ್ ಆಸ್ 22/7. ಓಕೆ, ಮತ್ತೆ ಹೇಳ್ತಾ ಇದ್ದೀನಿ, ಮ್ಯಾಕ್ಸಿಮಮ್ ನಂಬರ್ ಅಂತ ಬಂದಾಗ ವಿ ಹ್ಯಾವ್ ಟು ಟೇಕ್ ದ ರೇಷಿಯೋ ಆಫ್ ಇಟ್. ಸಿ ಹಿಯರ್ ಹೌ ಟು ಫೈಂಡ್ ದ ಸೊಲ್ಯೂಷನ್. ಫಸ್ಟ್, ನಂಬರ್ ಆಫ್ ಬಾಲ್ ಬೇರಿಂಗ್ಸ್ in each box. Number anta bandaga, here volume of the box divided by volume of each ball bearing. ಅರ್ಥ ಆಗಿದೆ ಅಂತ ಅನ್ಕೋತೀನಿ. ವೆರಿ ಸಿಂಪಲ್. ನಂಬರ್ ಅಂತ ಬಂದಾಗ ಟೇಕ್ ದ ರೇಷಿಯೋ ಆಫ್ ದ ವಾಲ್ಯೂಮ್. ನೋಡಿ, ಬಾಲ್ ಬೇರಿಂಗ್ ವಾಲ್ಯೂಮ್ ಅನ್ನ ಕೊಟ್ಟಿದ್ದಾರೆ. ಎಷ್ಟು? 2156 ಡಿವೈಡೆಡ್ ಬೈ ವಾಲ್ಯೂಮ್ ಆಫ್ ಬೇರಿಂಗ್ ಇನ್ ದ ಫಾರ್ಮ್ ಆಫ್ ಸ್ಪಿಯರ್. ಹೌ ದ ಫಾರ್ಮುಲಾ ಈಸ್ 4/3 pi r cube. So it is 4/3 into 22/7 as they had given, pi value 22/7 into radius ಅಂತ ಬಂದಾಗ it is 7/10 whole cube. Okay, now split everything and make it proper. So 2156 divided by 4/3 into 22/7 into 7 into 7 into 7 divided by 10 into 10 into 10. Now take all these things, you can cancel here 7 and 7. So take the rest of the things to the numerator. Nodi enagutte, 2156 into 3 into 10 into 10 into 10 divided by 4 into 22 into 7 into 7. That's it. Nodi, I just made it very simple. So ಇದನ್ನ ಹೇಗೆ ಅಂದರೆ 3rd standard 4th standard ಮಕ್ಕಳಿಗೆ ಕೊಡೋ ಥರ ಕ್ಯಾಲ್ಕುಲೇಷನ್ ಅಲ್ಲಿ ಸಿಂಪಲ್ ಆಗಿ ಸಾಲ್ವ್ ಮಾಡಿದ್ದೀನಿ. ಸೊ ವೆನ್ ಯು ಸಾಲ್ವ್ ದೀಸ್ ಥಿಂಗ್ಸ್ ಯು ವಿಲ್ ಗೆಟ್ some number that will be the number of ball bearings you calculate ಮಾಡಿ. ಸೊ ಹೇಳಿ ನನಗೆ how much you will get the answer. ಓಕೆನಾ? Clear? So what else we need to calculate? Second one is mass of each box. So ಹಾಗಾದ್ರೆ ಹೇಗೆ mass of each box ನ ಕಂಡುಹಿಡಿಯೋದು? ಸೊ ಒಂದನ್ನ ಕೊಟ್ಟಿದ್ದಾರೆ. So what is the mass of ball bearing? So mass of ball bearing is 4. See here, mass of each box will be equal to mass of bearing into number ಇಲ್ಲಿದೆ, ಇಲ್ಲಿ ಕ್ವಶನ್ ಮಾರ್ಕ್ ಈ ನಂಬರ್ ಇದೆ, ಇಂಟು 4 ಮಾಡಿಬಿಡಿ ಸಾಕು. ಯಾಕೆಂದ್ರೆ ಗ್ರಾಮ್ ಅಂದ್ರೆ ಕೆಜಿ ಬೇಡ. ಸೊ 4 ಗ್ರಾಮ್ ಅಂತ ಇಟ್ಕೊಳ್ಳಿ. ಸೊ ವಿ ನೋ ಇಟ್ ಈಸ್ 4 ಇಂಟು ಮತ್ತೆ ಕ್ವಶನ್ ಮಾರ್ಕ್ ಹಾಕ್ತಾ ಇದ್ದೀನಿ, ಮೀನ್ಸ್ ದಿಸ್ ವ್ಯಾಲ್ಯೂ. ಇಲ್ಲೇನು ವ್ಯಾಲ್ಯೂ ಬಂದಿರುತ್ತೆ ಅದನ್ನ 4 ಜೊತೆ ಮಲ್ಟಿಪ್ಲೈ ಮಾಡಿ ಇಷ್ಟು ಬಂದಿರುತ್ತೋ ದಟ್ ವಿಲ್ ಬಿ ದ ಗ್ರಾಮ್. This is for you. That's it. Clear? Okay. Thank you. Yeah, students, see here. Shown below a horizontal water tank. ಕಾಣ್ತಾ ಇದೆಯಲ್ಲ, diagram is not good, so adjust ಮಾಡ್ಕೊಳ್ಳಿ. A cylinder, horizontal water tank composed of a, means it is in the form of a cylinder and 2 hemisphere. ನೋಡಿ ಇದು ಹೇಗೆ ಅಂತಂದ್ರೆ, ನನ್ನ ಹತ್ರ ಒಂದು ಸಿಲಿಂಡರ್ ಇದೆ. ಆ ಸಿಲಿಂಡರ್ನ ಎರಡು ಕಡೆ ಹೆಮಿಸ್ಫಿಯರ್ ಅನ್ನ ಕ್ಯಾಪ್ ತರ ಲಾಕ್ ಮಾಡಿದ್ದೀನಿ. ಓಕೆನಾ? ದ ಟ್ಯಾಂಕ್ ಇಸ್ ಫಿಲ್ಡ್ ಅಪ್ ಟು ದ ಹೈಟ್ ಆಫ್ 7 ಮೀಟರ್. ಸೊ ನೋಡಿ ಎಷ್ಟು ಹೈಟ್ ತನಕ ವಾಟರ್ ಇದೆ, ಸ್ಕ್ರಾಚ್ ಮಾಡಿರೋದು ವಾಟರ್ ಇದೆ. ಎಷ್ಟು? 7 ಮೀಟರ್. ಸೊ ಓವರಾಲ್ ಎಷ್ಟು? 14 ಮೀಟರ್. ಸೊ ಇದ್ರ ಲೆಂತ್ ಎಷ್ಟು? 34 ಮೀಟರ್. ನೋಡಿ ಇಷ್ಟು ಕಂಡೀಷನ್. ಹಾಗಾದ್ರೆ ಫೈಂಡ್ ದ ಸರ್ಫೇಸ್ ಆಫ್ ವಾಟರ್ ಇನ್ ಕಾಂಟ್ಯಾಕ್ಟ್ ವಿತ್ ವಾಟರ್, ಅಂದ್ರೆ ಫೈಂಡ್ ದ ಸರ್ಫೇಸ್ ಆಫ್ ಏರಿಯಾ ಆಫ್ ಟ್ಯಾಂಕ್ ಇನ್ ಕಾಂಟ್ಯಾಕ್ಟ್ ವಿತ್ ವಾಟರ್. ಹಾಗಾದ್ರೆ
ಎಷ್ಟು ಸರ್ಫೇಸ್ ವಾಟರ್ ಜೊತೆ ಟಚ್ ಆಗಿದೆ ಅಂದರೆ ಈ ಸರ್ಫೇಸ್ ಏರಿಯಾನ ಕಂಡುಹಿಡಿಬೇಕು. ಇಲ್ಲಿ ಒಂದು ಸಣ್ಣ ಟ್ರಿಕ್ ಅನ್ನ ಹೇಳಿಕೊಟ್ಬಿಡ್ತೀನಿ. ಹೈಟ್ ಆಫ್ ಸಿಲಿಂಡರ್ ತುಂಬ ಇಂಪಾರ್ಟೆಂಟ್. ಹೈಟ್ ಆಫ್ ಅ ಸಿಲಿಂಡರ್ ಇದೊಂದನ್ನ ನೆನ್ಪಿಟ್ಕೊಡಿ. ಹೈಟ್ ಆಫ್ ದ ಸಿಲಿಂಡರ್ ಅಂತ ಬಂದಾಗ ನೋಡಿ, ಇಲ್ಲಿಂದ ಇಲ್ಲಿವರೆಗೆ 34 ಕೊಟ್ಟಿದ್ದಾರೆ, ಹೌದಾ? 34 ಮೈನಸ್ ನೋಡಿ, ಇದು 7 ಮೀಟರ್ ಆಯ್ತು, ಇದು 7 ಮೀಟರ್ ಆಯ್ತು, ಬಿಕಾಸ್ ಇದು ಒಳಗಡೆ ಇನ್ ದ ಫಾರ್ಮ್ ಆಫ್ ಅ ಸ್ಪಿಯರ್, ಹೆಮಿಸ್ಫಿಯರ್ ಅಂದ್ರೆ ರೇಡಿಯಸ್ 7 and 7 ಬರುತ್ತೆ. ಸೊ -14, ಸೊ ಇಟ್ ಈಸ್ 20 ಮೀಟರ್. ಇದು ಒಂದು ಇಂಪಾರ್ಟೆಂಟ್ ಆಗಿ ನೆನ್ಪಿಟ್ಕೋಬೇಕು ಅಷ್ಟೇ. ಮಿಕ್ಕಿದೆಲ್ಲ ಸಿಂಪಲ್ ಆಗಿ ಸಾಲ್ವ್ ಮಾಡ್ಕೊಂಡ್ಬಿಡ್ತೀರ, ಇನ್ನೇನು ಇಲ್ಲ. ಓಕೆನಾ? ಹಾಗಾದ್ರೆ ಹೌ ಟು ಕ್ಯಾಲ್ಕುಲೇಟ್ ದ ಸರ್ಫೇಸ್ ಏರಿಯಾ ಇನ್ ಕಾಂಟ್ಯಾಕ್ಟ್ ವಿತ್ ವಾಟರ್ ಅಂತಂದ್ರೆ ನೋಡಿ, ಎಷ್ಟು ಹೆಮಿಸ್ಫಿಯರ್ ಇದೆಯಪ್ಪ? 2 ಹೆಮಿಸ್ಫಿಯರ್ ಇದೆ ಇಂಟು CSA ಆಫ್ ಹೆಮಿಸ್ಫಿಯರ್ ಪ್ಲಸ್ ಸಿಲಿಂಡರ್ ಅರ್ಧ ಮಾತ್ರ ಇದೆ, ಸೊ ಹಾಫ್ ಆಫ್ CSA ಆಫ್ ಸಿಲಿಂಡರ್. ಇಷ್ಟೇ ಫಾರ್ಮ್. ವೆರಿ ಸಿಂಪಲ್, ಹೌದಲ್ಲ? ನೋಡಿ, ಕರ್ವ್ಡ್ ಸರ್ಫೇಸ್ ಏರಿಯಾ ಆಫ್ ಹೆಮಿಸ್ಫಿಯರ್ 2 ಇದೆ, 2. ಇದು ಒಂದೇ ಸಿಲಿಂಡರ್, 2 ಸಿಲಿಂಡರ್ ಇಲ್ಲ, ಒಂದೇ ಸಿಲಿಂಡರ್. ಅರ್ಧ ಯಾಕೆ ಮಾಡಿದೀನಿ? ಅರ್ಧ ಅಷ್ಟೇ ನೀರು ತುಂಬಿರೋಂಥದ್ದು. ಇಷ್ಟು ಟ್ರಿಕ್. ನೆಕ್ಸ್ಟ್ ಬರುತ್ತದೇನು? ಸಬ್ಸ್ಟಿಟ್ಯೂಷನ್, ದೆನ್ ಸಲ್ಯೂಷನ್. ಅದನ್ನೆಲ್ಲ ಸಿಂಪಲ್ ಆಗಿ ಮಾಡ್ಕೋತೀರ, ಹೌದಾ? ಕ್ಲಿಯರಾ? ಅರ್ಥ ಆಯ್ತಾ? ಇನ್ನೊಮ್ಮೆ ಬರೀ ಹೇಳ್ಬೇಕಾ? ಸೊ ಹೇಳ್ಬಿಡ್ತೀನಿ ನನ್ನ ಸಮಾಧಾನಕ್ಕೆ. ಇಲ್ಲಿಂದ ಇಲ್ಲಿವರೆಗೆ 34 ಮೀಟರ್ ಇದೆ. ಹಾಗಾದ್ರೆ ಇಲ್ಲಿಂದ ಇಲ್ಲಿಗೆ ಎಷ್ಟಾಯ್ತು? 20 ಮೀಟರ್ ಆಯ್ತು. ದಟ್ಸ್ ಇಟ್. ದೆನ್ ಫಾಲೋಡ್ ಬೈ ಹೌ ಟು ಫೈಂಡ್ ದ ವಾಟರ್ ಫಿಲ್ಡ್ ಅಂತ ಬಂದಾಗ 2 times CSA of hemisphere plus half of CSA of cylinder. Okay na? Then it is just formula and substitution. 2 into hemisphere anta bandaga 2/3 pi r cube. ಹೌದಾ? 2/3 pi r cube. Oh, sorry. One more. Sorry. Cylinder heavy CSA ಅಲ್ವಾ? Sorry. ಏನದು? 2 into, okay, formula is 2 pi r square plus half into CSA of cylinder 2 pi r h. Okay, the next thing is cancelling out. 2 and 2 get cancelled. Remaining 2 pi r square plus ಇಲ್ಲೇನಾಯ್ತು? pi r h. ಕಾಮನ್ ಏನು ತೆಗಿಬೋದು ಇಲ್ಲಿ? ಸೊ pi r ಕಾಮನ್ ತೆಗಿಬೋದು. ಸೊ pi r if I take the common, ಉಳಿದೇನು? 2r plus h. ಓಕೆನಾ? ಶೋರಾ? ವೆರಿ ಗುಡ್. The next part is just substitution ಅಷ್ಟೇ. height value already ಹೇಳಿದ್ದೀನಿ, this is the height 20 meter. Then substitution ಮಾಡಿ. So did we miss anything? Nothing. Yeah, 22/7 pi value ಕೇಳಿದರೆ 22/7 into radius is 7, 2 into 7 plus height is 20. That's it. 7 get cancelled. 22 of 7 2s are 14 plus 20. ಹೌದಾ? So 20 plus 14. So it is 22 into 34, and the final answer is 748. What we are calculating? It is find the surface area. So it is meter square. That's it. Clear? ಸ್ವಲ್ಪ ಅಡ್ವಾನ್ಸ್ ಆಗಿದೆ ಕ್ವಶನ್. ಕಾನ್ಸೆಪ್ಟ್ ಅನ್ನ ತಿಳ್ಕೊಳ್ಳಿ. ಇಂಪಾರ್ಟೆಂಟ್ ಕ್ವಶನ್ ರಿಪೀಟ್ ಆಗೋ ಚಾನ್ಸಸ್ ಇರುತ್ತೆ. ಸೊ ಮತ್ತೆ ಬರೀ ಹೇಳ್ಕೊಡೋದೇನು ಬೇಡ ಅಂತ ಅನ್ಕೋತೀನಿ. ಇಟ್ ಇಸ್ ವೆರಿ ಕ್ಲಿಯರ್. ಪ್ಲೀಸ್ ಕಾಪಿ ದ್ಯಾಟ್. Yeah, students, next question, surmounted question, very important one. Exam point of view, in the
4 marks question. Important. ನೋಡಿ ಇಲ್ಲಿ ಏನಿದೆ, ಯು ಕ್ಯಾನ್ ಸಿ ದರ್ ಇಸ್ ಅ ಟೆಂಟ್ ಅಲ್ಲಿ ಕೊಟ್ಟಿದ್ದಾರೆ. ಆ ಟೆಂಟ್ ಈಸ್ ಇನ್ ಅ ಶೇಪ್ ಆಫ್ ಅ ಸಿಲಿಂಡರ್ ಸರ್ಮೌಂಟೆಡ್ ಬೈ ಎ ಕೋನಿಕಲ್ ಟಾಪ್. ಅಂದ್ರೆ ಏನಿಲ್ಲ, ಕೆಲವೊಂದು ಸಿಲಿಂಡರ್ ಇದೆ, ಅದರ ಮೇಲೆ ಒಂದು ಕೋನ್ ಅನ್ನ ಇಟ್ಟಿದ್ದಾರೆ. ದ ಹೈಟ್ ಅಂಡ್ ರೇಡಿಯಸ್ ಆಫ್ ಅ ಸಿಲಿಂಡ್ರಿಕಲ್ ಪಾರ್ಟ್ ಹೈಟ್ ಮತ್ತೆ ರೇಡಿಯಸ್ ಇಸ್ ಈಕ್ವಲ್ ಟು 7 ಮೀಟರ್ ಅಂತ ಕೊಟ್ಟಿದ್ದಾರೆ. ಅಂದ್ರೆ ಸಿಲಿಂಡ್ರಿಕಲ್ ಪಾರ್ಟ್ ಇಲ್ಲಿಂದ ಇಲ್ಲಿಗೆ ಮತ್ತೆ ಅದರ ರೇಡಿಯಸ್ 7 ಮೀಟರ್ ಅಂತ ಕೊಟ್ಟಿದ್ದಾನೆ. ದೆನ್ ಫಾಲೋಡ್ ಬೈ ದ ಟೋಟಲ್ ಹೈಟ್ ಆಫ್ ದ ಟೆಂಟ್ ಈಸ್ 14 ಮೀಟರ್. ಸೊ ಇಲ್ಲಿಂದ ಇಲ್ಲಿವರೆಗೆ 14 ಮೀಟರ್ ಇದೆ. ಅಂಡ್ ಹೈಟ್ ಆಫ್ ದ ಕೋನ್ ಎಷ್ಟಾಯ್ತು? 7 ಮೀಟರ್. ಇಟ್ ಈಸ್ ಅಂಡರ್ಸ್ಟುಡ್ ಪಾರ್ಟ್. ಹಾಗಾದ್ರೆ ವಾಟ್ ಯು ಹ್ಯಾವ್ ಟು ಕ್ಯಾಲ್ಕುಲೇಟ್? ಯು ಹ್ಯಾವ್ ಟು ಕ್ಯಾಲ್ಕುಲೇಟ್ ಟೂ ಥಿಂಗ್ಸ್. ಒನ್ ಈಸ್ ಏರ್ ಇನ್ಸೈಡ್ ದ ಟೆಂಟ್. ಟೆಂಟ್ ಒಳಗಡೆ ಎಷ್ಟು ಏರ್ ಇದೆ ಅನ್ನೋದನ್ನ ಕ್ಯಾಲ್ಕುಲೇಟ್ ಮಾಡಬೇಕು. ಅಂಡ್ ಆಲ್ಸೋ ಯು ಹ್ಯಾವ್ ಟು ಕ್ಯಾಲ್ಕುಲೇಟ್ ದ ರೇಡಿಯಸ್ ಆಫ್ ದ ಸ್ಪಿಯರ್ whose volume is equal to the air contained inside. ಇದು ತುಂಬಾ ಇಂಪಾರ್ಟೆಂಟ್. ಈ ಕ್ವಶನ್ ಇದೆಯಲ್ಲ, ಈ ಕ್ವಶನ್ ಸ್ವಲ್ಪ ಗಮನ ಇಡಿ. ಓಕೆ, ದಟ್ಸ್ ಇಟ್. ಸೊ ವಾಲ್ಯೂಮ್, ಐ ಮೀನ್ ದ ಏರ್ ಇನ್ಸೈಡ್ ದ ಟೆಂಟ್ ಅಂದ್ರೆ ವಾಲ್ಯೂಮ್ ಕಂಡುಹಿಡಿಯಬೇಕು. ವಾಲ್ಯೂಮ್ ಆಫ್ a tent will be equal to the volume of a cone plus volume of a cylinder. ಹೌದಾ? Will be equal to volume of a cone plus volume of a cylinder. Now tell me, what's the formula to find the volume of a cylinder plus volume of a cone? So it is volume of a cone plus volume of a cylinder. Yake sir, air contained nothing but volume. Okay, volume of a cone 1/3 pi r square h plus 2 pi r square h. Okay. ಓಕೆನಾ? ಸೊ ಕನ್ಫ್ಯೂಷನ್ ಆಗುತ್ತೆ ಅನ್ನೋದಾದ್ರೆ ಮೇಕ್ 1 as capital H. That's it. So 1/3 pi r square h plus 2 pi r square h. So next is taking out the common factor. So what's the common factor here? Here pi r square. Pi r square, if I take out common, what do they know? 1/3 h plus 2h. ಹೌದಾ? 1/3 h plus 2h. Then next is substitution. Pi is 22/7 into r 7 square, nothing but 7 into 7 of 1/3 into the height of the cone is 7 plus 2 into height of the cylinder. Height of the cylinder is also 7. That's it. Substitution is okay. So cancel 22 into 7, 7 2s are 14, 1 7 2s are 14 plus 1 15, 154. It is 7/3 plus 14. So after solving, the volume of a tent will be equal to, after solving all the thing, I have solved it already, and the answer is 4312/3. The value, it is in terms of meter, it is meter cube. So that's it. See, the volume of the tent, nothing but the air inside the tent. ಹಾಗಾದ್ರೆ ಟೆಂಟ್ ಒಳಗಡೆ ಏರ್ ಎಷ್ಟಿದೆ ಅಂದ್ರೆ 4312 divided by 3 meter cube ಇಷ್ಟು ಇರುತ್ತೆ. ಹಾಗಾದ್ರೆ ವಾಲ್ಯೂಮ್ ಆಫ್ ದ ಸ್ಪಿಯರ್ ಅನ್ನ ಕ್ಯಾಲ್ಕುಲೇಟ್ ಮಾಡಲಿಕ್ಕೆ ಹೇಳಿದ್ದಾರೆ. ಸೊ ವಾಲ್ಯೂಮ್ ಆಫ್ ದ ಸ್ಪಿಯರ್ ಎಲ್ಲಿ ಬರೆಯೋಣ? ಓಕೆ, ಲೆಟ್ ಮಿ ಟ್ರೈ ಹಿಯರ್ ಓನ್ಲಿ. ಓಕೆ, ವಾಲ್ಯೂಮ್ ಆಫ್ ದ ಸ್ಪಿಯರ್ ಅಂದ್ರೆ 4/3 pi r cube. ಹೌದಾ? ಅವ್ರೇನ್ ಕೇಳಿದಾನೆ? ಕ್ಯಾಲ್ಕುಲೇಟ್ ದ ರೇಡಿಯಸ್ ಆಫ್ ದ ಸ್ಪಿಯರ್ whose volume is equal to the volume of the air present inside. Okay, now 4/3 pi r cube is the formula to find the volume of a sphere. ಹಾಗಾದ್ರೆ ಇಲ್ಲಿ ನೋಡಿ 4312/3 is equal to 4/3 into pi into r cube. 4/3 pi r cube is the volume of the sphere. Volume of the sphere is equal to the volume of the air contained inside the tent. First cancel these 2, 3.
Okay, so pi is 22 by 7. I will replace here only 22 by 7. Then r cube is v, 7 will go here, 7 into 4312 divided by 4 into 22. I repeat one more time. So r cube will be equal to 7 into 4312 divided by 4 into 22. So now it's your turn to calculate the value of r. So r will be equal to dash meter. This is the work for you. So clear? Very important one. This question repeat ಆಗಿದೆ. So ಇದೇ ಥರದಲ್ಲಿ ಬೇರೆ ಥರ ಕ್ವಶನ್ಸ್ ಕೊಡ್ಬೋದು. ಇಟ್ ಇಸ್ ವೆರಿ ಈಸಿ. ಸರ್ ಮೌಂಟೆಡ್ ಅಂತ ಬಂದಾಗ ಟೆನ್ಷನ್ ಆಗಬೇಡಿ. ಯಾವ್ದಾದ್ರು ಎರಡು ಡಿಫ್ರೆಂಟ್ ಇರುವಂತಹ ಶೇಪ್ಸಲ್ಲಿ ಅದು ಕೊಟ್ಟಿರ್ತಾನೆ. ಸೊ ಆರಾಮ್ಸೆ ಕ್ಯಾಲ್ಕುಲೇಟ್ ಮಾಡಿ ನಿಧಾನಕ್ಕೆ ಸಾಲ್ವ್ ಮಾಡಿ. ಸೊ ನೋಡಿ, ಇಷ್ಟೆಲ್ಲ ಸಾಲ್ವ್ ಮಾಡ್ಬೇಕಾದ್ರೆ ಒಂದು ನಿಮ್ಮ ತಲೆನಲ್ಲಿ ಇರಬೇಕು. ವೆನೆವರ್ ವಿ ಆರ್ ಸಾಲ್ವಿಂಗ್, ವಿ ಆರ್ ಯೂಸಿಂಗ್ ಓನ್ಲಿ ದ ಫಾರ್ಮುಲಾ ವಿಚ್ ಇಸ್ ರಿಲೇಟೆಡ್ ಟು ದ ಕಂಟೆಂಟ್. ಹಾಗಾದರೆ ಫಸ್ಟ್ ಫಾರ್ಮುಲಾನ ಗೊತ್ತಿರಬೇಕು. ಸೊ ಕ್ವಶನ್ ಏನು ಕೊಟ್ಟಿದ್ದಾರೆ ಅರ್ಥ ಮಾಡ್ಕೊಳ್ಳಿ, ಮತ್ತೆ ಸಾಲ್ವನ್ನ ಮಾಡಿ. ಇದನ್ನ ಮತ್ತಿನ್ನೊಂದ್ಸತಿ ರಿಪೀಟ್ ಮಾಡಿಬಿಡ್ತೀನಿ. ಅ ಟೆಂಟ್ ಇಸ್ ಇನ್ ಎ ಶೇಪ್ ಆಫ್ ಅ ಸಿಲಿಂಡರ್ ಸರ್ಮೌಂಟೆಡ್ ಬೈ ಎ ಕೊನಿಕಲ್ ಟಾಪ್. ಸೊ ಒಂದು ಸಿಲಿಂಡರ್ ಇದೆ, ಅದರ ಮೇಲೆ ಒಂದು ಕೊನಿಕಲ್ ಟಾಪ್ ಅನ್ನು ಹಾಕಿದ್ದಾರೆ. ದ ಹೈಟ್ ಅಂಡ್ ರೇಡಿಯಸ್ ಆಫ್ ದ ಸಿಲಿಂಡ್ರಿಕಲ್ ಪಾರ್ಟ್ ಇಸ್ ಗಿವನ್. ದೆನ್ ಯು ಹ್ಯಾವ್ ಟು ಕ್ಯಾಲ್ಕುಲೇಟ್ ದ ಏರ್ ಇನ್ಸೈಡ್. ಏರ್ ಇನ್ಸೈಡ್ ಅಂತ ಬಂದಾಗ ನೋಡಿ, ಟೋಟಲ್ ಹೈಟ್ ಕೊಟ್ಟಿದ್ದಾರೆ 14, ಸಿಲಿಂಡರ್ದು 7 ಇದೆ. ಸೊ ಕೋನ್ದು ಹೈಟ್ ಏನಾಯ್ತು, ಇಲ್ಲಿಂದ ಇಲ್ಲಿವರೆಗೆ 7 ಮೀಟರ್ ಆಯಿತು. ದೆನ್ ಏರ್ ಇನ್ಸೈಡ್ ಅಂತ ಬಂದಾಗ ಟೆಂಟ್. ಸೊ ವಾಲ್ಯೂಮ್ ಆಫ್ ಅ ಕೋನ್ ಪ್ಲಸ್ ವಾಲ್ಯೂಮ್ ಆಫ್ ಅ ಸಿಲಿಂಡರ್ ವಿ ಹ್ಯಾವ್ ಸಾಲ್ವ್. ದೆನ್ ಸೆಕೆಂಡ್ ಕ್ವಶನ್ ಇಸ್ ದ ರೇಡಿಯಸ್ ಆಫ್ ಅ ಸ್ಪಿಯರ್, ವೇರ್ the volume of a sphere is equal to the volume of the air contained inside the tank. So inside the tent ಅಂತ ಕೊಟ್ಟಿದ್ದಾರೆ. ಸೊ ಹಾಗಾಗಿ 4/3 pi r cube is equal to the volume of air inside the tent. So after solving we will get a value of r. So that's it. This is an important one, homework question. So copy that. Students, last question of today's session. See, it is like this. The ratio of radius and height of a solid metallic right circular cylinder is 7:27. This is melted into cone of diameter 14 cm and slant height 25 cm. Find the height of the cone and cylinder ಅಂತ ಕೇಳಿದ್ದಾರೆ. ಸೊ ರೇಷಿಯೋ ಕೊಟ್ಟಾಗ ಸಾಮಾನ್ಯ ಕನ್ಫ್ಯೂಷನ್ ಆಗ್ತೀರಾ, ಕನ್ಫ್ಯೂಷನ್ ಆಗಬೇಡಿ. ಸೊ ಆರಾಮ್ಸೆ ಸಾಲ್ವ್ ಮಾಡೋಣ. ಸಿ ಫಾರ್ ಸಿಲಿಂಡರ್, ಫಾರ್ ಎ ಸಿಲಿಂಡರ್ ದೇ ಹ್ಯಾಡ್ ಗಿವನ್ ಅ ರೇಷಿಯೋ ಆಫ್ ವಾಟ್ ಇಸ್ ದಟ್, radius and height. Let the radius be full burn. Let the radius be 7x. Likewise, height h be 27x. So we don't know the exact value. So ratio kottaga for a cylinder, let the radius of a cylinder r be 7x and the height of the cylinder h be 27x. So it is 27x. Okay now with respect to cone, ಈಗ ಕೋನ್ಗೆ ಬಂದ್ಬೇಡ. ಕೋನಲ್ಲಿ ಏನೇನು ಕೊಟ್ಟಿದ್ದಾರೆ? ಸೊ ದೇ ಹ್ಯಾಡ್ ಗಿವನ್ ಡಯಾಮೀಟರ್ d is equal to 14 centimeter, nothing but r is equal to 7 centimeter. Radius of a cone is 7 centimeter, followed by slant height. Slant height means L. L is equal to slant height 25 centimeter. So ಹಾಗಾದ್ರೆ ಫಸ್ಟ್ ಕ್ವಶನ್ ಏನು, height of the cone. Formula L square is equal to r square plus h square. ಹೌದಾ? Slant height L square is equal to r square plus h square. So L ಅಂದ್ರೆ 25 square is equal to 7 square plus h square, or h square is equal to 25 square minus 7 square. H is equal to square root of 25 square minus 7 square. H is equal to square root of 25 square is 625 minus 7 square is 49. So h is equal to square root of, so 576 okay, 576 nothing but 24 centimeter. ನೋಡಿ ಇನ್ನೊಂದು ಕ್ರೂಡ್ ಮೆಥಡ್ ನ ಹೇಳಿ ಕೊಟ್ಬಿಡ್ತೀನಿ.
ಸೊ ಪೈಥಾಗರನ್ ಟ್ರಿಪ್ಲೆಟ್ ನೆನಪಿದ್ರೆ 7, 25, 24 ಇಸ್ ಅ ಪೈಥಾಗರನ್ ಟ್ರಿಪ್ಲೆಟ್. ಇದನ್ನು ನೆನಪಿಟ್ಕೊಳ್ಳಿ. ಪೈಥಾಗರನ್ ಟ್ರಿಪ್ಲೆಟ್ ಅಲ್ಲಿ ಒಂದು ದಟ್ ಈಸ್ 7, 25, 24. ಸೊ ಆಲ್ರೆಡಿ ಒಂದು 7 ಇನ್ನೊಂದು 25 24. MCQ ನಲ್ಲಿ ಕೇಳಿದ್ರೆ ಆರಾಮ್ಸೆ ಬರೀಬೋದು ವಿದಿನ್ ಅ ಫ್ರಾಕ್ಷನ್ ಆಫ್ ಸೆಕೆಂಡ್. ಸೊ ಇಟ್ ಈಸ್ 79, 7 square ಅಲ್ವಾ 49. ಓಕೆ, ಸೊ ದ ಆನ್ಸರ್ ಈಸ್ 24 centimeter. That is height of the cone. ಮುಗಿದೋಯ್ತು. Now we have to calculate the height of the cylinder. ಹೌದಾ? So how to calculate the height of the cylinder? The volume of the cylinder will be equal to the volume of a cone. Volume of the cylinder will be volume of the cone, and the formula is okay. The formula is pi r square h is 1/3 pi r square h. ಹೌದಾ? Okay. Now pi and pi get cancelled, pi get cancelled. R ಅಂತ ಬಂದಾಗ ಕ್ಯಾಪಿಟಲ್ R 7x whole square into height 27x is 1/3 into R to the power 7. 7 square into the height is 24. Height is 24. Okay, now see here. 3 8s are 24. Here 7 square x square into 27x is equal to 7 square into 8. 7 square get cancelled. See here, 27x cube is equal to 8. X cube is equal to 8/27, and obviously we know x is 2 cube by 3 cube and 2/3. So the value of x is 2/3. Value of x is 2/3. Hagadre h is 27x. So it is 27 into 2/3. 3 9s are 27. So the value of h is 18 centimeter. The height of a cylinder is 18. ಏನಾದರೂ ಫರ್ದರ್ ಕಂಟಿನ್ಯೂ ಇದರ ಹೈಟ್ ಜೊತೆಗೆ ರೇಡಿಯಸ್ನು ಕಂಡುಹಿಡಿಯಿರಿ ಅಂತ ಏನಾದರೂ ಕೇಳಿದರೆ ಅವಾಗ ಏನು ಮಾಡ್ತೀರಾ? 7 into x. ಸೊ 7 into 2/3. ಸೊ 14/3 centimeter ಬರುತ್ತೆ. ದಿಸ್ ಇಸ್ ಫಾರ್ ರೇಡಿಯಸ್. ಕೇಳಿಲ್ಲ, ಇನ್ ಕೇಸ್ ಕ್ವಶನ್ ಅಲ್ಲಿ ಕೇಳಿದ್ರು ಸೊಲ್ಯೂಷನ್ ಮಾಡ್ಬೋದು. ಸೊ ದಟ್ಸ್ ಇಟ್ ಸ್ಟೂಡೆಂಟ್ಸ್. ದ ಮ್ಯಾಕ್ಸಿಮಮ್ ಸಾಲಿಡ್ಸ್ ಅಲ್ಲಿ ಏನೇನು ಕ್ವಶನ್ಸ್ ಬರಬಹುದು ಅದನ್ನೆಲ್ಲದನ್ನು ಸೇರಿಸಿ ಮಾಡಿದ್ದೀನಿ. ಸೊ ಸಣ್ಣ ಪುಟ್ಟ ಕನ್ಫ್ಯೂಷನ್ಸ್ ಏನಾರು ಆಯಿತು ಅಂತಲೂ ತಲೆ ಕೆಡಿಸ್ಕೋಬೇಡಿ. ಮತ್ತೆ ರಿಪೀಟೆಡ್ ಆಗಿ ವಿಡಿಯೋಸ್ನ ನೋಡಿ ಆರಾಮ್ಸೆ ಗೊತ್ತಾಗುತ್ತೆ. ದಟ್ಸ್ ಇಟ್ ಫಾರ್ ಟುಡೇಸ್ ಸೆಷನ್. ಥ್ಯಾಂಕ್ ಯು ಎವ್ರಿವನ್. ಸೊ ವೆರಿ ಸೂನ್ ವಿ ಆರ್ ಗೋನಾ ಮೀಟ್. ಸೊ ನೆಕ್ಸ್ಟ್ ಯಾವ್ದಾರ ಒಂದು ಕಂಟೆಂಟನ್ನು ತಗೊಂಡು ಮತ್ತೆ ಆದಷ್ಟು ಬೇಗ ಇನ್ನೊಂದು ವಿಡಿಯೋನ ಮಾಡಿರ್ತೀನಿ. ಟಿಲ್ ನೌ ಟೇಕ್ ಕೇರ್. ಬಾಯ್. So dear students, if you think the video is very useful to you people, so I want a small favor. If you have not subscribed yet, please subscribe my channel and share to your friends so that the maximum students get the benefit if they need. Thank you once again. Till now, take care. Exam hatra barta ide, time waste ಮಾಡಬೇಡಿ. So maximum work ಮಾಡಿ and get a good score. And also don't forget, ಒಂದು 2-3 ಕ್ವೆಶ್ಚನ್ಗೆ ಆನ್ಸರ್ನ ಗ್ಯಾಪ್ ಇಟ್ಟಿದ್ದೀನಿ. ಕಾಮೆಂಟ್ ಸೆಕ್ಷನಲ್ಲಿ ಆನ್ಸರ್ ಎಷ್ಟು ಬಂತು ಅಂತ ಹೇಳಿ ಮಾಡಿ. That's it. Take care. Bye bye.